ಅಣ್ಣಪ್ಪ ಯಾರು, ಅಣ್ಣಪ್ಪ ಇಲ್ಲ, ಕೆಲವು ಸಂದರ್ಶನದಲ್ಲಿ ಅಣ್ಣಪ್ಪ ಹೇಗೆ, ಅದು ಜೈನರದೇ ದೇವಸ್ಥಾನ ಹೇಗೆ, ಅಣ್ಣಪ್ಪ ಸ್ವಾಮಿ, ಅಮ್ಮ ಬಳ್ಳಾಳ್ತಿ ಮತ್ತು ನಿಮ್ಮ ಧರ್ಮದೇವತೆಗಳು ಇದ್ದಾರ, ಅವರ ಸತ್ಯಕ್ಕೆ ಅಣ್ಣಪ್ಪ ಮಂಜುನಾಥ ಎಲ್ಲ ನೋಡ್ಕೊಂಡು ಧರ್ಮ ಪ್ರೇರಣೆ ಇಲ್ಲದೆ, ಧರ್ಮಸ್ಥಳದ ಹೀಗೆ ಇಲ್ಲದೆ ಇಲ್ಲಿ ಧರ್ಮ ನಡೆಯುವುದು ಎಷ್ಟು ಜನ ಬರ್ತಿದೆ, ಎಷ್ಟು ವ್ಯವಸ್ಥಿತ ಧರ್ಮಸ್ಥಳದ ಬಗ್ಗೆ ಯಾರು ಏನು ಮಾತಾಡಿದ್ರು ನಾನು ಒಪ್ಪಿಕೊಳ್ಳುವುದಿಲ್ಲ. ವೀಕ್ಷಕರೇ ನಮಸ್ತೆ. ಇವತ್ತು ನಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದೊಬ್ಬರು ವ್ಯಕ್ತಿ ಸಿಕ್ಕರು. ಆ ವ್ಯಕ್ತಿಯ ಹಿಸ್ಟ್ರಿ ಇವಾಗ ಅವರ ಬಾಯಲ್ಲಿ ಕೇಳೋಣ ಏನು ಎತ್ತ ಅಂಥೇಳಿ. ಅವ್ರಿಗೆ 7ನೇ ವಯಸ್ಸು. ಆ 7ನೇ ವಯಸ್ಸಿಂದ ಅವರು ಕ್ಷೇತ್ರದಲ್ಲಿ ಸೇವೆಗೆ ಬಂದಿದ್ದಾರೆ, ಕೆಲಸಕ್ಕೆ ಬಂದಿದ್ದಾರೆ. ಕ್ಷೇತ್ರದ ಬಗ್ಗೆ ಅವ್ರು ಏನು ಹೇಳ್ತಾರೆ ಅವರು ಮಾತಲ್ಲೇ ಕೇಳೋಣ. ಹೇಳಿ ಸರ್, ತಮ್ಮ ಹೆಸರು ಎಲ್ಲ? ನನ್ನ ಹೆಸರು ಸೋಮನಾಥ ಶೆಟ್ಟಿ ಅಂತ. ತಾಯಿ ಹುಟ್ಟಿದ್ದು ಶೆಟ್ಟಿ ಇದರಲ್ಲಿ. ತಂದೆ ಯಾರು ಅಂತ ನಾನು ತಾಯಿ ಹೇಳಲಿಲ್ಲ, ತಂದೆ ಹೇಳಲಿಲ್ಲ, ನಾನು ಶೆಟ್ಟಿ ಅಂತ ಹೆಸರು ಇಟ್ಕೊಳ್ಳಿಲ್ಲ. ಆಮೇಲೆ ತಾಯಿ ನಾವು ಶೆಟ್ಟಿ ಅಂತ ನಾನು ಇದು ಮಾಡಿದೆ, ಹೆಗ್ಡೆಯವರ ಮುಖಾಂತರನೇ ಶೆಟ್ಟಿ ಅಂತ ಇದು ಮಾಡಿದೆ. ಇಲ್ಲಿ ನಾನು 7 ವರ್ಷದಿಂದ ಹೆಗ್ಡೆಯವರಿಗೆ, ರತ್ನವರ್ಮ ಹೆಗ್ಡೆ ಇರುವಾಗ 7 ವರ್ಷದಿಂದ ನಾನು ಸೇವೆ ಮಾಡ್ತಾಯಿದ್ದೆ. ರತ್ನವರ್ಮ ಹೆಗ್ಡೆ ದೀಪ ಇಡೋದು, ಇವರು ಬೆಂಗಳೂರಲ್ಲಿ ಎಲ್ಲ ಇದ್ದರು, ಮಕ್ಕಳೆಲ್ಲ ಅಲ್ಲಿ ನಾವು ಒಟ್ಟಿಗೆ ಆಟ ಆಡಿದ್ದು. ಅವರು ಏನು ಎಂಥ ಹುಟ್ಟಿ ಬೆಳೆದಿದ್ದು ಏನು ಎಲ್ಲ ನನ್ನ ಇದರಲ್ಲಿದೆ, ಅದರಲ್ಲಿ ಯಾವುದು ಮುಚ್ಚಿ, ಅದಕ್ಕೆ ನಾನು ಇವರಲ್ಲಿ ಹೇಳೋದು ಯಾವುದು ಹೇಳೋದು. ಆದರೆ ಈಗ ನಾನು ನಿಮಗೆ ಯಾವಾಗ ಸಿಗ್ತಾರೆ ಅಂತ ನೀವು ಕಾದದ್ದೇನೆಂದರೆ, ಜೈನರು, ಇದು ಜೈನ ದೇವಸ್ಥಾನ, ಮೂಲ ದೇವಸ್ಥಾನ ಚನ್ನಸ್ವಾಮಿ ಪದ್ಮಾವತಿ. ಇದು ಭರಮಣ್ಣ ಹೆಗಡೆ ಅಮ್ಮ ಬಳ್ಳಾಳ್ತಿ ಇದರಲ್ಲಿದ್ದದ್ದು. ಅದು ನಾನು ನೋಡಿದಲ್ಲ, ತಂದೆ ತಾಯಿ ಹೇಳಿದ ಮಾತು. ತಂದೆ ನನ್ನ ಕಾರಂತ ಬಾಬು ಪಟ್ಟದ ಕುರ್ಚಿ ಇದೆ, ಪಟ್ಟದ ಕತ್ತಿ, ಅದನ್ನು ಹಿಡಿಯುವ ಕೆಲಸ ತಂದೆ ಮಾಡ್ತಾಯಿದ್ರು. ನನ್ನ ತಂದೆಗೆ ಸಿಕ್ಕಿತು. ಇದು ಧರ್ಮದೇವತೆಗಳು ನಡೆಸಿದರು. ಅವರು ನನ್ನ ಹಿರಿಯರು ಹೇಳಿದ ಪ್ರಕಾರ, ತಿಳಿದ ಪ್ರಕಾರ, ಹೇಳಿದ್ದನ್ನು ಕೇಳಿದ್ದನ್ನು ನಾವು ಸರಿಯಾಗಿ ಹೇಳಲೇಬೇಕಾಗಿದೆ. ತಂದೆ ಹೇಳದೆ ನನಗೆ ಅದು ಬರುವುದಿಲ್ಲ. ಅಪ್ಪನ ಹತ್ರ ಕೇಳುವುದು ಹಾಗೆ ಬಂತು, ಈ ಧರ್ಮಸ್ಥಳ ಹೇಗೆ ಹುಟ್ಟಿತು, ಧರ್ಮಸ್ಥಳ ಇದೆಂತಪ್ಪ ನಾವು ಕೇಳ್ತೇವೆ. ಕೇಳುವಾಗ ಅವರು ಸತ್ಯ ಹೇಳ್ತಾರೆ, ಅದು ನಾವು ಸತ್ಯ ನಂಬಬೇಕು ಅಲ್ವಾ. ಆಮೇಲೆ ಇಲ್ಲಿ ಅಣ್ಣಪ್ಪ ಯಾರು, ಅಣ್ಣಪ್ಪ ಇಲ್ಲ, ಕೆಲವು ಸಂದರ್ಶನದಲ್ಲಿ ಅಣ್ಣಪ್ಪ ಹೇಗೆ, ಅದು ಜೈನರದೇ ದೇವಸ್ಥಾನ ಹೇಗೆ, ಜೈನರು ಹೇಗೆ ಅದು ಬರೋದು. ಅಲ್ಲಿ ಜೈನ ಮೂಲ ದೇವಸ್ಥಾನ ಅಣ್ಣಪ್ಪ ಇರುವವರೆಗೆ ಜೈನೇ. ಯಾರು ಏನು ಇವರು ಎಷ್ಟು ಬೊಬ್ಬೆ ಹೊಡಿಲಿ, ಅಣ್ಣಪ್ಪ ಸ್ವಾಮಿ, ಅಮ್ಮ ಬಳ್ಳಾಳ್ತಿ ಮತ್ತು ನಿಮ್ಮ ಧರ್ಮದೇವತೆಗಳು ಇದ್ದಾರ, ಅವರ ಸತ್ಯಕ್ಕೆ ಅವರಿಗೇ ಹೊಣೆಯಿಲ್ಲದೆ ನಾವು ಜವಾಬ್ದಾರಲ್ಲ. ಒಂದು ಅಮ್ಮ ಇವರು ಭರಮಣ್ಣ ಹೆಗಡೆ ಹುಷಾರಿಲ್ಲದೆ ಅಣ್ಣಪ್ಪ ಹೇಗೆ ಬಂದ, ಅವನನ್ನು ನಾವು ಕರ್ಕೊಂಡು ಬಂದದಲ್ಲ, ಊರಿನವ್ರು ಕರ್ಕೊಂಡು ಬಂದದಲ್ಲ. ಹೇಳಬೇಕಾ ಬೇಡ? ಅಣ್ಣಪ್ಪನನ್ನು ನಾವು ಕರ್ಕೊಂಡು ಬಂದದಲ್ಲ. ಅವರಾಗಿ ಧರ್ಮ ಕಥೆಯಲ್ಲಿ ನಾನು ಕೇಳಿದ್ದೇನೆ, ಯಕ್ಷಗಾನ ನೋಡಿದ್ದೇನೆ. ನನ್ನ ತಾಯಿ ಹೇಳ್ತಾಯಿದ್ರು, ತಾಯಿ ಇಲ್ಲ ತಂದೆ, ಅವರು ಕಾರ್ಯ ಅಂತ ಪಟ್ಟದ ಕತ್ತಿ ಹಿಡಿಯುವವರು. ನನ್ನ ಅವರ ತಂದೆ ಹಿಡಿತಿದ್ದಾರಂತೆ, ಅಪ್ಪನ ಬಂದಂತೆ. ಅದನ್ನು ನನಗೆ ಕಾಲು ನೋವು, ಇಲ್ಲದ್ರೆ ನಾನು ಸಹ ಅದೇ ಚಾಕರಿ ಮಾಡೋ. ಇಲ್ಲಿಂದ ಅಮ್ಮ ಬಳ್ಳಾಳ್ತಿ ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಚನ್ನಸ್ವಾಮಿ ದೇವರು. ಅವರು ಹುಷಾರಿಲ್ಲದ ಕಾರಣ ಅಲ್ಲಿಂದ ನಾನು ನಡ್ಕೊಂಡು ಬರೋಕೆ ಅಣ್ಣಪ್ಪ ಭಿಕ್ಷೆ ಬೇಡ್ತಾ ಬಂದರು ಅಂತ ಹೇಳಬೇಕು. ಆದರೆ ಕತೆ ನಿಜ. ಇಲ್ಲಿ ಬರುವಾಗ ಏನು ನನಗೆ 4 ದಿವಸ ಹೊಟ್ಟೆಗೆ ಇಲ್ಲ, ತಿನ್ನಲಿಕ್ಕಿಲ್ಲ, ಇದು ಇಲ್ಲ, ಇದೆಲ್ಲ ಯಕ್ಷಗಾನದಲ್ಲಿ ನೋಡಿದ್ದಾರೆ. ಆಗಿನ ಯಕ್ಷಗಾನನೇ ಬೇರೆ ಮಾತು, ಈಗಿನ ಮಾತು ಬೇರೆ. ಯಾಕೆಂದರೆ ಯಾರಿಗೆ ಹೆಚ್ಚಾಗಿ ತುಳು ಕನ್ನಡ ಅರ್ಥ ಆಗೋದಿಲ್ಲ, ಅವ್ರದ್ದು ತಪ್ಪಲ್ಲ ಅದು. ಅವರು ಇಲ್ಲಿ ಬಂದು ಅಣ್ಣಪ್ಪನನ್ನು ಯಾರು ಬಂದೀಯಾ, ಯಾಕೆ ಬಂದೀಯಾ ಅಂತ ಕೇಳಿದರು. ಇದು
ಕತೆ ನಡೆದ ಕತೆ ಆಮೇಲೆ ಹೇಳ್ತೇನೆ. ಧರ್ಮಸ್ಥಳ ಹೇಗೆ ಹುಟ್ಟಿತು, ಅಣ್ಣಪ್ಪ ಎಲ್ಲಿಂದ ಬಂದ, ಶಿವಲಿಂಗ ಹೇಗೆ ಬಂದ, ಇಲ್ಲಿ ಆಗುವ ಕಾರ್ಯಕ್ರಮ ಹೇಗೆ ಅಂತ ಹೇಳ್ತೇನೆ. ಮತ್ತು ನಿಮ್ಮ ಉತ್ತರಕ್ಕೆ ಹೇಳುವ. ಇಲ್ಲಿ ಆಯಿತು, ಹಾಗೆ ನಾವು ಅಣ್ಣಪ್ಪ ಇದ್ದರೆ ನಮಗೆ ಇದನ್ನು ಬಿಟ್ಟು ಕೊಡಬೇಕು, ಈ ಸ್ಥಳವನ್ನು ಬಿಟ್ಟು ಕೊಡಬೇಕು. ನಾವು ಒಂದು ಕಡೆಯಲ್ಲಿ ಏನಪ್ಪ ಅಂತ ಕೇಳಿದರು, ಒಂದು ಕಡೆಯಲ್ಲಿ ಏನಣ್ಣ ಅಂತ ಕೇಳಿದರು. ಏನಪ್ಪ ಏನಣ್ಣ ಅಂತ ಹೇಳಿದರೆ ಅಣ್ಣಪ್ಪ. ಯಾರು? ಬರ್ಮಣ್ಣ ಹೆಗಡೆ ಇಟ್ಟ ಹೆಸರು. ಅವರು ಜೈನರಲ್ವ, ಅವರು ಇರುವಾಗಲೇ ಬಂದದಲ್ವ, ಮತ್ತು ಇವರು ಕರೆದದ ಅಲ್ಲ, ಅದು ಖಂಡಿತ ಅಲ್ಲ. ಈಗ ಎಲ್ಲ ಕಡೆ ಒಂದು ಈಗ ಬಂಗಡೆ ಅರಸರು ಇದ್ದಾರೆ, ಅವರು ಜೈನರು. ಆಗಿನ ಕಾಲದಲ್ಲಿ ಎಲ್ಲ ಮನೆತನ ಒಂದು ಜೈನರ ಪದ್ಧತಿ ಏನಂದರೆ ಅಹಿಂಸಾ ಪರಮೋ ಧರ್ಮ, ಎಲ್ಲರೂ ಒಂದೇ ಆಗಿರಬೇಕು. ಹಾಗೆ ಎಲ್ಲ ಇವರ ಮನಸ್ಸನ್ನು ನಮ್ಮವರು 100ರಲ್ಲಿ 90% ಹೊಗಳುವವರಲ್ಲೇ ಅಲ್ಲ ಇಲ್ಲ ಅಂತ ಹೇಳುವಂಥದ್ದಿಲ್ಲ. ಯಾಕೆ? ಏನು ಕೆಲಸದವರಿಗೆ ಎಷ್ಟು ಸೌಕರ್ಯ ಬೇಕು ಅಷ್ಟು ಮಾಡಿಕೊಟ್ಟಿದ್ದಾರೆ ಕ್ಷೇತ್ರ ವತಿಯಿಂದ. ಅದು ಇವರೇನು ಹೇಳ್ತಾರೆ, ಕೆಲವು ಇದ್ದಾರೆ ಕೇಳಿರ್ಬೋದು, ಇವರೇನು ಹೇಳ್ತಾರೆ, ಏನು ಧರ್ಮದ್ದು. ಈಗ ನಾವು ಹೋದರೂ ಉಜಿರೆಗೆ ಹೋದರೂ ಕುಡಿಲಿಗೆ ಹೋದ್ರು, ಮಂಡಗೀಸಿನ ದುಡ್ಡು ಅತ್ತ ಮಾರ ಇಲ್ಲಿ ತಂದಾಕ್ತಾರೆ. ಏನು ಅವರಿಗೆ ದುಡ್ಡು? ಮಂಡಗೀಸಿನ ದುಡ್ಡು ಧರ್ಮಕ್ಕೆಲ್ಲ, ಅವರು ಹೇಳಿದ ಹರಕೆಗೆ ಅವನಿಗೆ ಸಂಬಳ ಕೊಡುಬಿಡುವ. ಹಾಗೆ ಅದೆಲ್ಲ ಕೆಟ್ಟದೆಲ್ಲ ಬಂತು. ಇದನ್ನು ಜೋರು ಮಾಡಿಕೊಂಡು ಹೋದವು. ಆದರೆ ರತ್ನವರ ಹೆಗ್ಡೆ 12 ವರ್ಷ ಪಟ್ಟಾಳಿದ್ರು, ಇವರು 57ನೇ ವರ್ಷ. ದೈವಗಳ ಮಂಜುನಾಥನ ಅನುಗ್ರಹ ಇಲ್ಲದೆ ಅವರು ಇಷ್ಟ ಆಡಲಿಕ್ಕೆ. ಮತ್ತೊಂದು ನನಗೆ ಮತ್ತೊಂದು ಮನೆಯಲ್ಲಿ ನನಗೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಟೆನ್ಷನ್ ಮಾಡಿದರೂ ನಮಗೆ ಸಿಟ್ಟು ಬರ್ತದೆ, ಮಾತುಕತೆ ಎಲ್ಲ ಬರ್ತದೆ. ಇವರು ಇಷ್ಟು ದೊಡ್ಡ ಸಂಸ್ಥೆಯನ್ನು, ಎಷ್ಟು ಲಕ್ಷ ಜನ ಇದ್ದಾರೆ, ಎಲ್ಲೆಲ್ಲಿ ಕಾಲೇಜ್ ಉಂಟು ಎಲ್ಲ ಅವರವರಿಗೆ ಬೇಕಾದೇ ಹೋಗಲಿ, ಅಲ್ಲಿ ಎಲ್ಲಿ ಅವನಿಗೆ ಸತ್ಯವನ್ನು ಹುಡುಕಲಿಕ್ಕೆ ಸಾಧ್ಯ ಉಂಟು. ಧರ್ಮಸ್ಥಳದ ಹೆಸರು ಹೇಗೆ ಇದೆ, ಧರ್ಮಸ್ಥಳ ಯಾಕೆ ಬಿಟ್ಟದು, ಆ ಹೆಸರು ಇಟ್ಟದ್ದು ಯಾರು? ವಾದಿರಾಜರು ತೀರಿ ಹೋಗಿದ್ದಾರೆ. ಯಾರು? ವಾದಿರಾಜರು ತೀರಿ ಹೋಗಿದ್ದಾರೆ. ಅವರನ್ನು ಕರೀಲಿಕ್ಕೆ ಆಗ್ತದೆ ನಮ್ಮನ್ನು. ನೀವು ಧರ್ಮಸ್ಥಳ ಅಂತ ಯಾಕೆ ಇಟ್ರಿ ಅಂತ. ಧರ್ಮಸ್ಥಳ ಜೈನರು ಅಂತ ಬೊಗಳೆ ಬಿಡ್ತಾರೆ. ಅದು ಕೆಟ್ಟದ್ದು ಬರಬಾರ್ದು ನಮ್ಮಲ್ಲಿ, ಬೊಗಳೆ ಬಿಡ್ತಾರೆ. ನಾನು ಜೈನಲ್ಲ, ನಾನು ಶೆಟ್ಟಿ ಬಂಟ್ಸು. ಆದರೆ ನಾನು ಯಾಕೆಂದರೆ ತಿಳುವಳಿಕೆ ಇದ್ದ ಕಾರಣ, ನಾನು ಇಲ್ಲಿ ಇದ್ದ ಕಾರಣ, ನನಗೆ ವ್ಯವಸ್ಥಿತವಾದ ಕಾರಣ ನನ್ನನ್ನು ಅರ್ಧ ದಾರಿಯಲ್ಲಿ ಬಿಡಲಿಲ್ಲ. ಹೋಗಲಿ ಬಿಟ್ಟಿದ್ದಾನೆ, ಕೆಲಸ ಬಿಟ್ಟಿದ್ದಾನೆ, ಹಾಗೆ ಮಾಡಿದ್ದಾನೆ, ಹೀಗೆ ಮಾಡಿದ್ದಾನೆ. ಈಗ ನೋಡಿ ಅಂಗಡಿ ಕೊಟ್ಟಿದ್ದಾರೆ, ಬಟ್ಟೆ ಅಂಗಡಿ ಎಲ್ಲ ಕ್ಷೇತ್ರದ ವತಿಯಿಂದ ಮಾಡಿ ಎಲ್ಲ. ಅದು ನಾನು ಮತ್ತು ಎಲ್ಲ ಕೊಡಲಿಕ್ಕೆ ನಮಗೆ, ನಾನು ಈ ಸಾಲ ಮಾಡ್ತೇನೆ, ಕುಡಿತೇನೆ, ಹೋಗ್ತೇನೆ, ಅದಕ್ಕೆ ಅವರು ಕೊಡಲಿಕ್ಕಾಗ್ತದ, ಕೇಳಲಿಕ್ಕಾಗ್ತದ? ಹಾಗೆ ಧರ್ಮಸ್ಥಳದ ಬಗ್ಗೆ ನಾನು ಹೇಳೋದು, ದೇವಸ್ಥಾನದ ಮಟ್ಟಿಗೆ, ಇಲ್ಲಿಯ ವ್ಯವಸ್ಥಿತ ಮಟ್ಟಿಗೆ ಯಾರು ಏನೇ ಹೇಳಿ ಸಾಧ್ಯನಿಲ್ಲ. ಯಾವ ನಾನು ಇಲ್ಲಿಂದ ಬಿಟ್ಟ ಮೇಲೆ ಕನ್ಯಾಕುಮಾರಿಯಿಂದ ರಾಮೇಶ್ವರವರೆಗೆ ದೇವದರ್ಶನ ಮಾಡಿದ್ದೇನೆ. ಇಲ್ಲಿ ಅವರ ಹೆಸರಲ್ಲಿ ಏನು ಮಂಜುನಾಥನ ದಯೆ ಇದ್ದ ಕಾರಣ ಅಂಗಡಿ ಇದೆ, ರಿಕ್ಷೆ ಬಿಡ್ತೇನೆ, ಅಂಗಡಿಯಲ್ಲಿ ಕೂತ್ಕೊಳ್ತೇನೆ, ಮಗನಿಗೆ ಕೊಟ್ಟೆ, ಈಗ ನೀನು ದುಡಿ ಮಾರೆ, ನಾನು ಅಂಗಡಿ ಉಂಟಲ್ಲ ಬಟ್ಟೆ ಅಂಗಡಿ ಕೊಡಿ, ಅದು ವ್ಯವಸ್ಥಿತ ಅಲ್ವಾ? ಮತ್ತು ಕೊಟ್ಟವನಿಗೆ ಎಷ್ಟು ಸಹ ಕೊಟ್ಟು ಸಾಲದು. ಕೊಟ್ಟವರು ತಿಂದವರು ಮಕ್ಕಳು, ಈಗಿನ ನಮ್ಮ ಇದೇ ಊರಿನ ಮಕ್ಕಳು ತಿಂದವರು ಅವರ ಕೈಲಿ ಲಕ್ಷ ತಗೊಂಡು ಕುಸು ಬೇಡದು ಮಾತಾಡ್ತಾರೆ. ಯಾರನ್ನು ನಂಬೋದು ಇವರು? ಅವರು ಈಗ ನಮ್ಮ ಮಾತಿನಲ್ಲಿ ಉಂಟು, ದೈವದ ಮಾತಿನಲ್ಲಿ. ಈ ಅಣ್ಣಪ್ಪ ಬೆಟ್ಟದಲ್ಲಿ ನೋಡಿದೆ, ನಾಳೆ ಉಂಟು. ಎಷ್ಟು ಗಂಟೆ ನಿಲ್ಲಬೇಕು ಅವರು? ಬೆಳಿಗ್ಗೆ 9:30 ಸ್ಟಾರ್ಟ್ ಆದರೆ ಬೆಳಿಗ್ಗೆ 10 ಗಂಟೆ, ಸ್ವಲ್ಪ ನಿದ್ದೆ ಅರ್ಧ ಗಂಟೆ ಬಿಟ್ಟು ಬರ್ತಾರೆ. ಬೆಳಿಗ್ಗೆ ಇವರನ್ನು ನಿಲ್ಲಬೇಕು.
ಅವರು ನುಡಿಗಟ್ಟು ಆಗುವಾಗ ನೋಡಿ, ಅವರ ನುಡಿಗಟ್ಟು ಭೂತಗಳು ಆಡಂಬರದ ಭೂತ ಇಲ್ಲ ಇಲ್ಲಿ. ಆಡಂಬರದ ನಲಿಕೆ ಗುಳಿಕೆ ಮಾತಾಡೋದು, ಅವರು ಹೆಗ್ಡವ್ರು ಮಾತಾಡೋದು, ಹೆಗ್ಡವ್ರ ಹತ್ರ ಕೇಳೋದು, ಮತ್ತು ಊರಿನವ್ರು ಬಂದು ಅವ್ರ ಹತ್ರ ಕೇಳೋದು, ಅದು ಯಾವುದೂ ಇಲ್ಲ ಭೂತದ ಹತ್ರ. ಹೆಗ್ಡವರೇ ಹೀಗೆ ನಿಲ್ತಾರೆ. 10ನೇಗೂ 10ನೇಗೂ ತಿದ್ದಿದ್ದಿಲ್ಲಿ ಬಡವೇರಿ. ಅರ್ಥ ಆಯ್ತಾ ನಿಮಗೆ? ಕನ್ನಡದಲ್ಲಿ 10ನೇ 10ನೇಗೆ ತಿದ್ದು. ನಾವು ಕೆಲಸದವರು, ದುಡಿಮೆಯವರು ತಪ್ಪು ಮಾಡಿದರೆ ಅದನ್ನು ಚಿಕ್ಕ ಚಿಕ್ಕ ವಿಷಯ ಅಂತ ಬಿಟ್ಬಿಡಿ, ಅವರನ್ನು ದೂಡಬೇಡಿ, ಬೇಡ ಅಂತ ಬಿಡಬೇಡಿ. ಇವತ್ತಲ್ಲದೆ ನಾಳೆ ಆದರೂ ನಿಮಗೆ ತೊಂದರೆ. ಅದನ್ನು ಮಾತು ತಪ್ಪಬಾರ್ದು. ಮತ್ತು 10ನೇಗೆ 10ನೇಗೆ ಬುದ್ಧಿ ತಿದ್ದಿದ್ದಿಲ್ಲ ಅಂದರೆ ಅದೇ ಮಾತು ನೋಡಿ, ನೀನು ಮಾಡಿದ ಹೋಗುವ ದಾರಿ ಸರಿಯಿಲ್ಲ, ನೀನು ಹೋಗೋದು ಸರಿಯಲ್ಲ, ಕುಡಿಯೋದು ಸರಿಯಲ್ಲ, ಅದನ್ನು ಹೇಳುವಾಗ ಅದನ್ನಲ್ಲಿ ಅವರು ತೆಗೆದು ಬಿಸಾಡಬಾರ್ದು ಅಂತ ನಮ್ಮನ್ನು. ಅವರನ್ನು ಇಲ್ಲಿ ಕೂತ್ಕೊಳಿಸಿ ಅಂತ ಒಳ್ಳೆತನ ಹೇಳಿ ಇಲ್ಲಿಗೊಳ್ಳಿ. ನಾನು 4 ತಲೆಮಾರಿಂದ ಇದ್ದೇವೆ. ನಾನು ಈಗ ನನ್ನ ಮಗ ಒಬ್ಬನೇ ಮಗ, 3 ಹೆಣ್ಣು ಮಕ್ಕಳಿಗೆ ಮದುವೆಗೆ ಖರ್ಚು ಕೊಟ್ಟು ಮದುವೆ ಮಾಡಿದೆ. 3 ಹೆಣ್ಣು ಮಕ್ಕಳನ್ನು ಕೊಟ್ಟಾಗಿದೆ ಮಂಗಳೂರಿಗೆ. ಇನ್ನೇನು ಹೇಳಬೇಕು, ಇನ್ನೇನು ಬೇಕು ವಿಷಯ. ಅಣ್ಣಪ್ಪ ಹೇಗೆ ಬಂದ? ಕದ್ರಿಯಿಂದ. ಧರ್ಮದೇವತೆಗಳು ಹೇಳಿದ ಮಾತಿಗೆ ವಾದಿರಾಜರು ನೇತ್ರಾವತಿಯಲ್ಲಿ ಬಂದು ಸ್ನಾನ ಮಾಡಿದ್ದು. ಈಗ ನಾನು ಮಾತಾಡಿದ್ರೆ ಅವರು ಕೇಳ್ಬೋದು, ಪ್ರಶ್ನೆ ಯಾರು ಬೇಕಾದರೂ ಕೇಳ್ಬೋದು. ನನ್ನಲ್ಲಿ ಬಂದು ಕೇಳಿ ಅವರು, ನಾನು ತೋರಿಸ್ತೇನೆ. ನೀವು ವಾದಿರಾಜರನ್ನು ತಂದುಕೊಡಿ, ಹೌದಲ್ವ ಅಂತ ನಾನು ಹೇಳ್ತೇನೆ. ಉಂಟಾ ಸಾಕ್ಷಿ? ಇಲ್ಲ. ಅವರನ್ನು ತಂದುಕೊಡಿ, ಸಾಕ್ಷಿ ಬರಲಿ. ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ವಾದಿರಾಜರು ಬಂದ ಸ್ಥಳ ಅದು ಯಾರಲ್ಲ, ಮಂಜುನಾಥನೇ, ಶಿವನೇ ವಾದಿರಾಜ ರೂಪದಲ್ಲಿ ಬಂದು ನೇತ್ರಾವತಿಯಲ್ಲಿ ನೀರಿಲ್ಲ. ಅಣ್ಣಪ್ಪ ಹೋಗಿ ಕೂಗಿ, ಅಣ್ಣಪ್ಪ ಗಲಾಟೆ ಮಾಡಿ ನೇತ್ರಾವತಿಯಲ್ಲಿ ನೀರಿಲ್ಲ, ಬರುವವರಿಗೆ ಸ್ನಾನ ಇಲ್ಲ, ಏನು ಮಾಡೋದು ಅಣ್ಣಪ್ಪ ಅಂತ ಬರ್ಮನ ಹೆಗಡೆ ಮಂಜುನಾಥನಲ್ಲಿ ಅಣ್ಣಪ್ಪನಲ್ಲಿ ಪ್ರಾರ್ಥನೆ ಮಾಡಿದರು. ನೀವು ಹೆದರಬೇಡಿ, ಬೆಳಿಗ್ಗೆ ಆಗುವಾಗ ಶಿವ ದೇವಸ್ಥಾನ ನಿಮಗೆ ತಂದು ಕೊಡ್ತೇನೆ. ಶಿವ ದೇವಸ್ಥಾನ ತಂದುಕೊಡಿ. ಕದ್ರಿಯಿಂದ ಕೀಲಿಕ್ಕೆ ಹೋದ್ರಂತೆ, ಇಲ್ಲಿ ಇದು ಕದ್ರಿಯಲ್ಲಿ. ಅದಕ್ಕೆ ಕದ್ರಿ ಮಂಜುನಾಥ ಹೇಳಿದಂತೆ, ನಾನು ಉದ್ಭವಲಿಂಗ, ನೀವು ಇದು ಮಾಡಬೇಡಿ, ನಿನಗೆ ಜ್ಯೋತಿರ್ಲಿಂಗ ಅಂತ ಇದೆ 7 ಕೆರೆಯಲ್ಲಿ 1 ಕೆರೆಯಲ್ಲಿ ಜ್ಯೋತಿರ್ಲಿಂಗವಾಗಿ ಇಡ್ತೇನೆ, ನೀನು ಅದನ್ನು ಕೊಂಡೋಗಿ ಧರ್ಮಸ್ಥಳ ಸ್ಥಾಪಿಸು. ನಿನ್ನ ಹೆಸರು ಅದಕ್ಕೆಂದು ಹೆಗಡೆಯವರಿಗೆ ಸಹ ಇದೆ ಮಾತು, ನಿನ್ನ ಹೆಸರು ಶಾಶ್ವತ ಇರುವಾಗ ಮಾಡ್ತೇನೆ. ಮತ್ತು ಅವರು ತಂದೆ ತಾಯಿ ಬೇರೆ ಆದರೂ ನನ್ನ ಮಗನೇ, ಯಾರಿಗೆ? ಹೆಗಡೆಯವರಿಗೆ ಮಾತ್ರ ನನ್ನ ಮಕ್ಕಳೇ, ನಾನು ಅವರಿಗೆ ಬೇಕಾದಿದ್ದು ಸರಿ ಮಾಡ್ತೇನೆ ಅಂತ ನುಡಿಗಟ್ಟಲ್ಲಿ ಹೇಳಿಕ್ಕಿದೆ. ಯಾರು ಮಾಡಿದರು ನೋಡಿ? ಧರ್ಮ ಪ್ರೇರಣೆ ಇಲ್ಲದೆ, ಧರ್ಮಸ್ಥಳದ ಹೀಗೆ ಇಲ್ಲದೆ ಇಲ್ಲಿ ಧರ್ಮ ನಡೆಯುವುದು ಎಷ್ಟು ಜನ ಬರ್ತಾರೆ, ಎಷ್ಟು ಅಲ್ಪ ಸ್ವಲ್ಪ ಎಲ್ಲರನ್ನು ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಹೋಗುವುದು ಧರ್ಮದೇವತೆ ಹೇಳಿದ ಪ್ರಕಾರನೇ, ಬೇರೆ ಮಾತೇ ಇಲ್ಲ. ಅವರು ಯಾರು ಈಗ ಇಷ್ಟು ಬೊಗಳ್ತಾರೆ, ಎಲ್ಲ ಬೊಗಳ್ತಾರೆ, ಗೊತ್ತಿದೆ. ನಾನು ಅದನ್ನು ನೋಡೋದೇ ಇಲ್ಲ. ಒಳ್ಳೆದಿರಲಿ ಕೆಟ್ಟದಿರಲಿ ನೋಡೋದೇ ಇಲ್ಲ. ಟಿ ವಿಯಲ್ಲಿ ಸಮೇತ ನೋಡೋದು, ವಿಷಯ ಎಲ್ಲ ಗೊತ್ತಿದೆ. ಮತ್ತು ಇವರು ಬೊಗಳಿದ್ರೆ ಎಷ್ಟು ಅಲ್ವಾ? ಹಾಗಾಗಿ ಹೆಗ್ಡೆಯವರು ಹೇಳೋದು ಇಷ್ಟೇ. ಅವರು ಭೂತ ಹೇಳುವಾಗ ಅಣ್ಣಪ್ಪ ದೇವನಿಗೆ ಬೇರೆ, ಕಾಳರಾವು, ಕಳರಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿ ಅವು ಮುಂದಿನ ದಿವಸ ನಾಡ್ದು 26, 27, 28 ಆಯಿತಾ. ಅವರು ಹೇಳೋದು ಇಷ್ಟು. ಧರ್ಮದೇವತೆಗಳು ಮಾತಾಡುವಾಗ ನೋಡಿ ಹೀಗೆ ಮಾಡ್ತಾರೆ. ಹಾಂ, ಮಾತೆಲ್ಲ ಹೀಗೆ ಅಲ್ಲಲ್ಲ ದೀಪನ ನೆಲ್ಲಾರ ಬೀಡಿಗೂ ಉಳ್ಳಾಲ್ದಿಗೂ ದೈವಲೇನ ಪೂರ ಆಪನೆಗೆ ಪೂರ ಧರ್ಮ ಜಾಗ್ರತೆ ಮುಂಡ ಕೈತ ಎನ್ನ ಕಣ್ಣು ಮಂಟು ಜಾಗ್ರತೆ ಮಲ್ತೀನಿ ಪೂರ ನಿಕ್ಕೆ. ಈಗ ಸಹ ನೋಡಿ ಎಷ್ಟು ಇಲ್ಲಿ ಆಗುವ ಕ್ರಮ, ಎಷ್ಟು ತಲೆಬಿಸಿ ಏನಿದ್ರೂ ಇಲ್ಲಿ ಆಗುವ ಕ್ರಮ
ಇಲ್ಲಿಯವನಿಗೆ ಏನು ಬೇಕು ಎಲ್ಲ ಅದಕ್ಕಿಂತ ಜನ ಇದ್ದಾರೆ. ಯಾಕೆ ಆಗಲಿಲ್ಲ, ಯಾಕೆ ಮಾಡ್ತೇನೆ ಅದೆಲ್ಲ ಇದೆ. ವ್ಯವಸ್ಥಿತ ಧರ್ಮಸ್ಥಳದ ಬಗ್ಗೆ ಯಾರು ಏನು ಮಾತಾಡಿದರೂ ನಾನು ಒಪ್ಪಿಕೊಳ್ಳುವುದಿಲ್ಲ. ನನ್ನಷ್ಟಕ್ಕೆ ನಾನು ಇದ್ದೇನೆ. ಮತ್ತು ನೀವು ಕೇಳುವುದನ್ನು ಕೇಳಿ. ಇವಾಗ ನೀವು ಇಲ್ಲೇ ಇದ್ದೀರಿ, ನಿಮಗೆಲ್ಲ ವ್ಯವಸ್ಥೆ ಬಗ್ಗೆ ಗೊತ್ತಿದೆ. ನೀವು ಹೇಳ್ತಾ ಇದ್ದೀರಿ ಯಾರು ಏನು ಹೇಳಿದ್ರು ಕೇಳಲ್ಲ ಅಂಥೇಳಿ. ಆದರೆ ಕೆಲವೊಂದಿಷ್ಟು ಜನ ಹೊರಗಡೆ ನಿಂತು ತಮ್ಮ ವಿಡಿಯೋ ಮಾಡೋದಾಗಿರಲಿ ಮತ್ತೊಂದಿರಲಿ ವ್ಯವಸ್ಥೆ ಸರಿ ಇಲ್ಲ ಅಂಥೇಳಿ ಎಲ್ಲ ಕಡೆ ಅಪಪ್ರಚಾರ ಮಾಡ್ತಾರೆ. ಇದನ್ನು ನೋಡಿ ಕೆಲವು ಬರೋವ್ರಿಗೂ ಒಂದು ಸ್ವಲ್ಪ ಗೊಂದಲ ಆಗುತ್ತೆ, ನಾವು ಹೋಗೋದೋ ಬೇಡ, ಅಲ್ಲಿ ವ್ಯವಸ್ಥೆ ಸರಿ ಇದೆಯೋ ಇಲ್ಲೋ ಅಂತ ಆಗುತ್ತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಬರೋ ಜನರಿಗೆ ನೀವೇನು ಹೇಳ್ತೀರಿ? ಆದರೆ ಬರುವ ಜನರಿಗೆ ಹೀಗೆ ಹೇಳ್ತಾರೆ, ಅದು ಇಲ್ಲ. ಅವನ ಆತ್ಮಸಾಕ್ಷಿ ಅಂತ ಇದೆಯಾ? ನಾನು ದೇವರನ್ನು ನಂಬಿದ್ದೇನೆ, ನನ್ನ ಆತ್ಮಸಾಕ್ಷಿ ಇಟ್ಟುಕೊಂಡು ನಾನು ದೇವಸ್ಥಾನಕ್ಕೆ ಹೋಗಬೇಕು. ಅವನು ಹೇಳ್ತಾನೆ ಇವ ಹೇಳ್ತಾನೆ ಅಂತ ಅದಕ್ಕೆ ಪ್ರಚಾರ ಮಾಡಿದರು. ಕೇಳುವವರು ಒಳ್ಳೆಯವರಾದರೆ ಎಲ್ಲ ಸರಿ, ಕೇಳುವವರು ಇಲ್ಲದೆ ಕೆಟ್ಟವರಿಗೆ ಬರ್ತದೆ. ಈಗ ನೋಡಿ, ಈಗ ಹೆಂಗ್ಸ್ ನಿಮ್ಮ ಎದುರಿನಲ್ಲಿ ಹೇಳಿದ್ರು 25 ವರ್ಷದಿಂದ ಬರ್ತಾರೆ, ನನಗೇನು ತೊಂದರೆ ಇಲ್ಲ, ಆಗೋದಿಲ್ಲ. ನಾನು ಇಲ್ಲಿ ದುಡಿಮೆ ಮಾಡ್ತೇನೆ, ನನಗೇನು ತೊಂದರೆ ಆಗಲಿಲ್ಲ. ನನ್ನಿಂದಾಗಿ ನನಗೆ ತೊಂದರೆ ಆಗಿದೆ, ಅದು ಬೇರೆ ಯಾರಿಂದ ತೊಂದರೆ ಆಗಲಿಲ್ಲ. ಅದು ನಾನು ಹೇಳಿದೆ, ಇಷ್ಟವರೆಗೆ ಬದುಕಿದ್ದೇನೆ, ದೇವರನ್ನು ನಂಬಿದ್ದೇನೆ, ದೇವಶಕ್ತಿಯನ್ನು ನಂಬಿದ್ದೇನೆ. ಹೌದು ಅಂತ ನಾನು ಡೈಲಿ ಬರ್ತೇನೆ ಇಲ್ಲಿಗೆ, ಡೈಲಿ ಬೆಳಿಗ್ಗೆ ಇಲ್ಲಿ ಬಂದು ಕೈ ಮುಗಿದು. ಅಪಪ್ರಚಾರಕ್ಕೆ ನಾನು ಹೊಣೆ ಇಲ್ಲ. ಒಂದು ಸತ್ಯ. ಎರಡನೇ ಸತ್ಯ, ಹುಡುಗಿ ಒಳ್ಳೆಯದೇ, ಅದರ ಬಗ್ಗೆ ಬರೋದು. ಈಗ ಮೊನ್ನೆಯಿಂದ ಈಗ ಪುನಃ ಎಲ್ಲಿ ಬಂಟ್ವಾಳದಲ್ಲಿ ಇಡೀ ಬಿದ್ದಿದ ಯಾವುದು ಸೌಜನ್ಯ ಒಂದು, ಅದಕ್ಕೆ ಯಾರು ಹೊಣೆ? ಅಲ್ಪರು ಇರ್ತಾರೆ, ನಮಗೆ ತಲೆ ಬಿಸಿ. ಅವರು ಅಷ್ಟೇ ಹೆಗ್ಡರು ಹೀಗೆ ಕೈ ಹಿಡ್ಕೊಳ್ತಾರೆ. ಏನು ಮಾಡಲಿ, ನೀವು ಸುಮ್ಮನೆ ಇರಿ. ಅವ ಮಾತಾಡಿದೆ ಇವ ಮಾತಾಡೋದಕ್ಕೆ ನಮ್ಮದು ಇಲ್ಲ, ನಮ್ಮದು ಏನು ಹೊಣೆ? ಅದು ಹೆಗ್ಡರ ಕೈ ಹೀಗೆ, ನಾನು ಹಾಗೆ. ಯಾಕೆ? ನನಗೆ ಗೊತ್ತಿಲ್ಲದ ಕೈಗೆ ನಾನು ಯಾಕೆ ಕೈ ಹಾಕಬೇಕು? ನಾನು ನೋಡಿದ್ದೇನಾ? ಗೆ ಕಣ್ಣಿಂದ ನೋಡಿದ್ದೇನೆ, ಗೆ ಅವರೊಟ್ಟಿಗೆ ಏರಿದೆ ಗೆ. ಆ ಗೇನ ಹಿಡ್ಕೊಂಡು ಮುಂದೆ ಹೋಗ್ತಾನ. ಅಣ್ಣಪ್ಪ, ಮಂಜುನಾಥ ಎಲ್ಲ ನೋಡ್ಕೊಳ್ತಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.